Hi guys, welcome to our very new YouTube channel. ನಾವು ಆ್ಯಕ್ಚುಲಿ ಯಲಗಿರಿ ಹೊರಟಿದ್ದೀವಿ. ಸೊ ದಿಸ್ ಈಸ್ ಅವರ್ ಫಸ್ಟ್ ವ್ಲಾಗ್. ವಿ ಜಸ್ಟ್ ವಾಂಟೆಡ್ ಟು ಮೇಕ್ ಶೋರ್ ವಿ ಕ್ಯಾಪ್ಚರ್ ಆಲ್ ಅವರ್ ಮೆಮೊರೀಸ್. ಅದಕ್ಕೋಸ್ಕರ ದಿಸ್ ಚಾನಲ್. We will start now. ಇವಾಗ ಮುರುಗನ್ ಇಡ್ಲಿ ಶಾಪ್ಗೆ ಮ್ಯಾಪ್ ಹಾಕಿದ್ದೇವೆ. 1 hour 32 minutes ತೋರಿಸ್ತಿದೆ. Before 9 o'clock we can have breakfast. See guys, ಟ್ರಾಫಿಕ್ ಹೇಗಿದೆ ಅಂತ. ಇವಾಗಷ್ಟೇ ಜಸ್ಟ್ ಟೋಲ್ ಕ್ರಾಸ್ ಮಾಡಿದ್ದೇವೆ. ಎಷ್ಟು ಸ್ಲೋ ಆಗಿ ಮೂವ್ ಆಗ್ತಾ ಇದೆ ವೆಹಿಕಲ್ಸ್. ಗೊತ್ತಿಲ್ಲ ಎಲ್ಲಿ ತನಕ ಈ ತರ ಟ್ರಾಫಿಕ್ ಇದೆ ಅಂತ ಗೊತ್ತಿಲ್ಲ. ರೆಡ್ ಅಲ್ಲಿ ಬಂದಿದೆ ಆಲ್ರೆಡಿ. ಮೇಬಿ ಎಷ್ಟು ಮೀಟರ್ಸ್ ರೆಡ್ ಅಲ್ಲಿ ಇದೆ. ಮುರುಗನ್ ಇಡ್ಲಿ ಶಾಪ್ ರೀಚ್ ಆದ್ವಿ. ಫೈನಲಿ ನಾವು ರೀಚ್ ಆದ್ವಿ. ಇವಾಗ ಪಾರ್ಕ್ ಮಾಡ್ತಾ ಇದ್ದೇವೆ ಗಾಡಿ. ಪಾರ್ಕಿಂಗ್ ಗಾಡಿ ಎಲ್ಲಿದೆ ಅಂತ ಗೊತ್ತಿಲ್ಲ ಇವಾಗ. ಬ್ರೇಕ್ಫಾಸ್ಟ್ ಪ್ಲ್ಯಾನ್ ಫ್ಲಾಪ್ ಆಯಿತು. ಈ ಕ್ರೌಡ್ ನೋಡಿ ಇವ್ರು ಹೇಳ್ತಿದ್ದಾರೆ ಇಲ್ಲಿ ತಿನ್ನೋದು ಬೇಡ, ವೆಯ್ಟ್ ಮಾಡಲಿಕ್ಕಾಗಲ್ಲ ಅಂತ. ಇಟ್ಸ್ ಆಲ್ರೆಡಿ 8:56. ಸೊ ವಿ ಆರ್ ಚೆಕಿಂಗ್ ಆನ್ ಬೇರೆ ಅದರ್ ಪ್ಲೇಸ್. ಫಸ್ಟ್ ಆಫ್ ಆಲ್ ಕ್ರೌಡ್ ಅಂದ್ರೆ ಆಗೋದೇ ಇಲ್ಲ. ಇಲ್ಲಿ ನೋಡಿದ್ರೆ ಫುಲ್ ಜನ. ಒಬ್ಬನಾದ್ರೂ ಕೇಳಿದೆ, ಅವನು ಹೇಳ್ತಾ ಇದ್ದಾನೆ ಅರ್ಧ ಗಂಟೆಯಿಂದ ನಾನು ಬಂದೇ ಇಲ್ಲ, ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಿದ್ದೇನೆ ನಾನು ಅಂತ. ಹಸು ಬೇರೆ ಆಗ್ತಾ ಇದೆ. ಸೊ ಅಲ್ಲೊಂದು ನೋಡಿದೆ. ಸೊ ಆ ರೆಸ್ಟೋರೆಂಟ್ ಹೋಗಿಲ್ಲ, ಅಲ್ಲೇ ನಿಯರ್ ಬೈ ಇರೋ ಇನ್ನೊಂದು ಶರವಣ್ ಭವನ್ ಕ್ಲಾಸಿಕ್ ಅದು ಕಾಣಿಸ್ತಾ ಇದೆಯಲ್ಲ, ಅದು ಆಕ್ಚುಲಿ ಇದು ಯಾವುದು, ಅದು ಮುರುಗನ್ ಇಡ್ಲಿ ಶಾಪ್ ಅದು. ಸೊ ನಾವು ಅದೇ ನಿಯರ್ ಬೈ ಆಪೋಸಿಟ್ ಇರೋ ಶರವಣ್ ಭವನ್ ಕ್ಲಾಸಿಕ್ ರೆಸ್ಟೋರೆಂಟ್ಗೆ ಬ್ರೇಕ್ಫಾಸ್ಟ್ಗೆ ಬಂದಿದ್ದೇವೆ. ಏನೆಲ್ಲ ಆರ್ಡರ್ ಮಾಡಿದ್ರಿ? ಪೊಂಗಲ್, ವಿಜಯವಾಡ ಆರ್ಡರ್ ಮಾಡಿದೆ. ಪೊಂಗಲ್ ಈ ಕಡೆ ಫೇಮಸ್ ಅಲ್ಲ. ಓಕೆ, ಬ್ರೇಕ್ಫಾಸ್ಟ್ ಮಾಡಿ ಆಯಿತು. ಇವಾಗ ಅಗೇನ್ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಡೆಸ್ಟಿನೇಷನ್ ಈಸ್ ಸೆಲ್ಫಿ ಪಾಂಡಾ. ಅದಕ್ಕೆ ಇನ್ನು 1.5 hours ಇದೆ. 79 kilometers ಇದೆ. ಇದು ಯಲಗಿರಿ ಹಿಲ್ಸ್. ಸೊ ಐ ಥಿಂಕ್ ನಾವು ಇದನ್ನ ಹತ್ಬೇಕು ಇವಾಗ. ಇಲ್ಲಿ ಹೇರ್ ಪಿನ್ ಬ್ಯಾಂಡ್ಸ್ ಎಲ್ಲ ಇರುತ್ತೆ. ಇದು ಹೇರ್ ಪಿನ್ ಬ್ಯಾಂಡ್ಸ್. ಐ ಥಿಂಕ್ 18-19 ಹೇರ್ ಪಿನ್ ಬ್ಯಾಂಡ್ಸ್ ಇದೆ ಅಂತ, ಹೇರ್ ಪಿನ್ ಬೆಂಡ್ಸ್ ಇದೆ ಅಂತ ಹೇಳ್ತಾ ಇದ್ರು. ಸೊ ನೋಡುವ ಹಿಂಗಿರುತ್ತೆ ಅಂತ. ಐ ಥಿಂಕ್ ಇದೇ ಫಸ್ಟ್ ಹೇರ್ ಪಿನ್ ಬೆಂಡ್ ಅನ್ಸುತ್ತೆ. ನೈಸ್. ಓವರ್ ಆಲ್ ಚೆನ್ನಾಗಿದೆ ಪ್ಲೇಸ್. ನೈಸ್ ಟು ಡ್ರೈವ್ ಆಲ್ಸೋ. ಗಾಡಿ ಲಾರಿ ಅವನು ಬಂದ್ಬಿಟ್ಟು 14 out of 14 ಹೇರ್ ಬೆಂಡ್. ದಿಸ್ ಈಸ್ ದ ಲಾಸ್ಟ್ ಒನ್. ಅದೇ ಸೆಲ್ಫಿ ಪಾಯಿಂಟ್. ಇವಾಗ ಪಾರ್ಕಿಂಗ್ ಸಿಕ್ತು ಒಂದು ಕಡೆ. ಸೊ ಇವಾಗ ಹೋಗಬೇಕು. ಬೇಗ ಬನ್ನಿ, ಎಷ್ಟು ಲೇಟ್ ಮಾಡ್ತೀರಾ ನೀವು? ಅಂಡ ஒரு 80 சார் நீங்கள் பேக்கேஜ் எடுத்துக்கலாம் சார். ஏன்னா நீங்கள் என்ட்ரி டிக்கெட் 200 வரும். இது இல்லாமல் ஒரு ஆக்டிவிட்டிக்கு 200 வரும். ஓகே. ஸோ நீங்கள் 500 எடுத்துக்கிட்டிங்கன்னா என்ட்ரி டிக்கெட் எடுக்க தேவையில்ல. உங்களுக்கு 4 ಆಕ್ಟಿವಿಟೀಸ್. ನಾವೆರಡು 500 ಟಿಕೆಟ್ ತೊಗೊಂಡಿದ್ದೇವೆ. ಸೊ 4 ಆಕ್ಟಿವಿಟೀಸ್ ಇನ್ಕ್ಲೂಡೆಡ್. ಪರ್ ಟಿಕೆಟ್ 2 ಆಕ್ಟಿವಿಟಿ ಇನ್ಕ್ಲೂಡೆಡ್ ಆಗಿರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಎಂಟ್ರಿ ಫೀಸ್ ಸಪ್ರೇಟ್ ಆಗುತ್ತೆ. ದಿಸ್ ಈಸ್ ಚಾಕ್ಲೇಟ್ ಫ್ಯಾಕ್ಟ್ರಿ. ನಾನು ಇದು ಚೂಸ್ ಮಾಡಿದ್ದೇನೆ, ಮೋಲ್ಡ್. ಸೊ ಇವಾಗ ಅವಳು ಸ್ಟಾರ್ಟ್ ಮಾಡ್ತಾಳೆ, ವೆಯ್ಟ್ ಮಾಡ್ತಾ ಇದ್ದಾಳೆ. ಸ್ಪ್ರಿಂಕಲ್ಸ್ ಆಗ್ತಾ ಇದ್ದಾಳೆ ಇವಾಗ. ಫಸ್ಟ್ ಟೈಮ್ ಮಾಡ್ತಿರೋದಲ್ವ, ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಅಂತ.
ಚಾಕ್ಲೇಟ್ ಅಲ್ಲ, ಹಾಟ್ ಚಾಕ್ಲೇಟ್. ಹಾಟ್ ಚಾಕ್ಲೇಟ್ ಆಗ್ತಾ ಇದ್ದಾಳೆ ಇವಾಗ. ಕ್ಯಾಶನ್ನ ಇದು ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ, ಸ್ಕ್ರೇಪ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಆಯ್ತಾ, ಫೈನಲಿ ಶಿ ಕಂಪ್ಲೀಟೆಡ್ ಇಟ್. ಹೇಗಿದೆ ನೀವು ಮಾಡಿರೋ ಚಾಕ್ಲೇಟ್ ಇದೆ ಹೇಳಿ. ಮತ್ತೆ ಇದು ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗಿದೆ ಅಂತ. ಓಕೆ, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು. ನಿಂಗೆ ಕೊಡಲ್ಲ ನಾನು ಕಿತ್ಕೊಂಡು ತಿಂತೇನೆ. ಮೇಡಮ್ ಅವ್ರು ಆಡ್ತಾ ಇದ್ದಾರೆ. ಆ ಬಾಲ್ ಅಲ್ಲ, ದೊಡ್ಡ ಬಾಲ್ ಹಾಕ್ಬೇಕು. ಸಾಕು, ಯಾರ ಬಿಸಿಲು ಸಾಕು. ಪ್ರಸಾದ್ ಅವರು ಬಾಸ್ಕೆಟ್ ಬಾಲ್ ಆಡ್ತಿದ್ದಾರೆ. 1 point. ಹಾಂ, ನಾವಿನ್ನು ಇದು ಆಡ್ತಿದ್ದೇವೆ. ಇವಾಗ ರಿಟರ್ನ್ ಬಂದ್ವಿ ಆಟಾಡಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಐ ಎಂಜಾಯ್ಡ್ ಅ ಲಾಟ್. ಇಲ್ಲಿ ತುಂಬ ಕಮ್ಮಿಗೆ ಗೇಮ್ಸ್ ಇದೆ ಕಂಪೇರ್ಡ್ ಟು ಬ್ಯಾಂಗ್ಳೂರ್. ಬ್ಯಾಂಗ್ಳೂರಲ್ಲಿ ಒಂದು ಗೇಮ್ಸ್ಗೆ 300 ರೂಪೀಸ್ ಥರ ಕೊಟ್ವಿ, 400 ರೂಪೀಸ್ ಕೊಡ್ತೇವೆ. 200 ಥರ ಕೊಟ್ವಿ. ಬಟ್ ಇನ್ನೂ ಕೂಡ 2 ಗೇಮ್ಸ್ ಪೆಂಡಿಂಗಲ್ಲಿದೆ. ಸೊ ನಮಗೆ ಈವ್ನಿಂಗ್ ಟೈಮ್ ಸಿಕ್ಕಿದ್ರೆ ಬಿಫೋರ್ 8:30 ವಿ ವಿಲ್ ಕಮ್ ಅಗೇನ್ ಆ್ಯಂಡ್ ವಿ ವಿಲ್ ಪ್ಲೇ. ವಿ ವಿಲ್ ಕಂಪ್ಲೀಟ್ ದ್ಯಾಟ್ ಟಿಕೆಟ್ಸ್. ಆ್ಯಕ್ಚುಲಿ ಹೆಂಗಿರುತ್ತೆ ಅಂದರೆ ಇಲ್ಲಿ ಎಂಟ್ರಿ ಫೀಸ್ ಇರುತ್ತೆ ಪರ್ ಪರ್ಸನ್ 200 ಆ್ಯಂಡ್ ದೆನ್ ಆ್ಯಕ್ಟಿವಿಟೀಸ್ಗೆ ಸಪ್ರೇಟ್ ಇರುತ್ತೆ. ಓಕೆ, ಆಮೇಲೆ ಇನ್ನೊಂದು 500 ಅಂತಿತ್ತು. 500ಅಲ್ಲಿ ಎಂಟ್ರಿ ಫೀಸ್ ಏನೂ ಇಲ್ಲ. ಸೊ 4 ಗೇಮ್ಸ್ ತೊಗೊಳ್ಬೋದಿತ್ತು. ಸೊ ನಾವು ಪರ್ ಪರ್ಸನ್ 500, ಸೊ ಅದನ್ನು ಆಪ್ಟ್ ಮಾಡಿದ್ವಿ. ಆ್ಯಂಡ್ ಅಗೇನ್ ಅದರಲ್ಲಿ ಲೈಕ್ ಮೇನ್ ಆ್ಯಕ್ಟಿವಿಟೀಸ್ ಇರುತ್ತೆ, ಅದಕ್ಕೆ ಏನು ನಿಮಗೆ ಟಿಕೆಟ್ಸ್ ಬೇಕಾಗತ್ತೆ. ಬಟ್ ಬೇರೆದಿರುತ್ತೆ ಲೈಕ್ ಬಾಸ್ಕೆಟ್ ಬಾಲ್ ಮತ್ತು ಇನ್ನೊಂದು 2-3 ಇತ್ತು, ನೆನಪಿಲ್ಲ ಯಾವುದು ಅಂತ. ಸೊ ಅದಕ್ಕೆ ಏನಂದರೆ ನಿಮಗೆ ಇದು ಬೇಕು ಅಂತಿಲ್ಲ, ಲೈಕ್ ಯು ಡೋಂಟ್ ನೀಡ್ ದ ಟಿಕೆಟ್ಸ್, ಡೈರೆಕ್ಟ್ ಹೋಗಿ ಆಡ್ಬೋದು. ಮತ್ತು ಸಬ್ ಗೇಮ್ಸ್ ಕೂಡ ಇದೆ, ಫಿಶ್ ಸ್ಪಾ, ಕ್ರಿಕೆಟ್. ಹಾಂ ರೈಟ್, ಅದೂ ಇದೆ. ಮೇನ್ ಆರ್ಚರಿ. ಹಾಂ, ಮೇನ್ ಅಂದರೆ ಲೈಕ್ ಯಾವುದು ಒಂದು ಚಾಕ್ಲೇಟ್, ಇದು ಚಾಕ್ಲೇಟ್ ಪ್ರಿಪರೇಷನ್, ಅದು ಮೇನ್. ಮತ್ತೆ ಬೇರೆ ಯಾವುದು ಪರ್ಫ್ಯೂಮ್ ಇತ್ತು, ಮೇಕಿಂಗ್, ಟ್ರಾಂಪೋಲಿನ್ ಇತ್ತು, ನೆಕ್ಸ್ಟ್ ಇನ್ನೊಂದಿತ್ತು ATV. ನಾನು ATV ಆಡ್ದೆ, ಅದು ಸಾಕಾತಿತ್ತು. ATV ಹಾಂ, ATV ಅದು 4 ಮೇಯ್ನು. ಆಮೇಲೆ ಸಬ್ಬು ಕೆಲವುದಲ್ಲ, ಕ್ರಿಕೆಟು, ಫಿಶಿಂಗು, ಆರ್ಚರಿ ಇದೆ. ಹಾಂ ಸರಿ, ಪಾಟ್ ಪೇಂಟಿಂಗ್, ನೆಕ್ಸ್ಟ್ ರೆಸಿನ್ ಆರ್ಟ್ ಕೂಡ ಇತ್ತು. ಅದೆಲ್ಲ ನಾವು ಟ್ರೈ ಮಾಡಿಲ್ಲ. ನಾನು ಚಾಕ್ಲೇಟ್ ಇದೆ, ಇವಾಗ ತಿನ್ಬೇಕು. ಓಕೆ ಫೈನ್, ಇವಾಗ ನಾವು ನೆಕ್ಸ್ಟ್ ಹೋಗ್ತಾ ಇದ್ದೀವಿ. ವಿ ಆರ್ ಡನ್ ವಿತ್ ಸೆಲ್ಫಿ ಪಾಂಡಾ ಪಾರ್ಕ್ ಆ್ಯಂಡ್ ಚಾಕ್ಲೇಟ್ ಮೇಕಿಂಗ್ ಫ್ಯಾಕ್ಟ್ರಿ. And now we are going to Fundera Birds Park. Fundera reach advi. ನೋಡಿದ್ವಲ್ಲ, ಸೊ ಆ ಕಡೆಯಿಂದ ಬಂದ್ಬಿಟ್ಟು ಜಸ್ಟ್ ಈ ಥರ ಅಷ್ಟೇ. ನಮ್ಮ ಮೇಡಮ್ ಅವರು ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ. ಫುಲ್ ಟಯರ್ಡ್ ಆಯಿತು ಅವ್ರಿಗೆ, ಅದಕ್ಕೋಸ್ಕರ ಶಿ ಇಸ್ ರಿಲ್ಯಾಕ್ಸಿಂಗ್ ಇನ್ ದಿಸ್ ಗೇಮ್. ಗೊಬ್ಬಿ ಆಯ್ತಾ, ಫುಲ್ ಟಯರ್ಡ್ನೆಸ್. ಬನ್ನಿ ಹೋಗುವ, ಲೇಟ್ ಆಯಿತು.
ಬನ್ನಿ ಬನ್ನಿ ಇಷ್ಟು ರೆಸ್ಪೆಕ್ಟ್. ಚಲೋ ಲೆಟ್ಸ್ ಗೋ ನಾವು. ಆವಾಗ ನೋಡಿದಾಗ ರಿಯಲ್ ಅಲ್ಲ, ಇವಾಗ ಲಾಸ್ಟ್ ಸೆಗ್ಮೆಂಟ್ ಆಫ್ ದಿಸ್ ಪಾರ್ಕ್. ಇದು ಇನ್ನೊಂದು ಪಾರ್ಕ್ ಥರ ಇದೆ, ಫುಲ್ಲು ಇದೇ ಇದೆ ಈ ಕಡೆ. ಇದು ಸಖತ್ತಾಗಿದೆ, ಇದು ಸಖತ್ತಾಗಿ ಮಾಡಿದ್ದಾರೆ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇದು ನೋಡಿ ಇಲ್ಲಿದೆ, ಅಲ್ಲಿ ಅವರೆಲ್ಲ ಕೈಯಲ್ಲಿ ಕೂರಿಸ್ಕೊಂಡು ಏನೋ ಮಾಡ್ತಾ ಇದ್ದಾರೆ. ಮೇಡಮ್ ಅವ್ರು ಬಂದಿದ್ದಾರೆ. Beat the heat. We are done with the Fundera. Birds ಎಲ್ಲ ವಾಚ್ ಮಾಡಿ ಆಯಿತು. ನಾನು ವಾಚ್ ಮಾಡಿದೆ. ಎಕ್ಸ್ಪೀರಿಯನ್ಸ್ ವೈಸ್ ಓಕೆ, ಇಟ್ ವಾಸ್ ಗುಡ್ ಓನ್ಲಿ, ಚೆನ್ನಾಗಿತ್ತು, ಒಂದ್ಸಲ ನೋಡ್ಬೋದು. ಪ್ಯಾರಟ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾರಟ್ಸ್ ಇದೆ. ಸೊ ನಾನು ಕೂಡ ಫೋಟೋ ತಗೊಂಡೆ, ವಿಡಿಯೋಸ್ ಮಾಡಿದ್ದೇವೆ. ಸೊ ಅದು ಹಾಕ್ತೇವೆ ಹೆಂಗಿದ್ರು. ಬಟ್ ಅದೇ ಲೈಕ್ ಪ್ಯಾರಟ್ಸ್ ನೋಡ್ಲಿಕ್ಕೆ ಬರ್ಬೋದು. ಅದರ್ ದೆನ್ ದ್ಯಾಟ್ ಹೆಂಗಿತ್ತಂದ್ರೆ ಲೈಕ್ ಯೂಶ್ವಲ್ ಆಗಿತ್ತು. ಅಕ್ವೇರಿಯಂ ಇತ್ತು, ಅದೊಂದು ಚೆನ್ನಾಗಿತ್ತು. ಬಟ್ ಬ್ಯಾಂಗ್ಳೂರಲ್ಲೆಲ್ಲ ನೀವು ಅಕ್ವೇರಿಯಂ ಹೋಗಿದ್ರೆ ಆ ಥರ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸಿಂಪಲ್ ಅಕ್ವೇರಿಯಮ್ಸ್ ಅಷ್ಟೇ, ಕಮ್ಮಿ ಬಜೆಟ್ ಅಲ್ಲಿ ಮಾಡಿದ್ದಾರೆ. ಆ ಥರ ಇತ್ತು. ಒಂದು ಸ್ವಲ್ಪ ಒಂದು ಎಷ್ಟು 10 ಮೀಟರ್ಸ್ 20 ಮೀಟರ್ಸ್ ಅಷ್ಟೇ ಅಕ್ವೇರಿಯಂ. ಇವಾಗ ಆಲ್ರೆಡಿ 2:30 ಕಳೆದಿದೆ. ಸೊ ನಾವು ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದೇವೆ. ಯಾವ ಹೋಟೆಲ್ ಬಂದ್ಬಿಟ್ಟು ಅಂತೋರಿಯಂ ರೆಸ್ಟೋರೆಂಟ್ಗೆ ಹೋಗ್ತಿದ್ದೇವೆ. ರೇಟಿಂಗ್ಸ್ ಚೆನ್ನಾಗಿದೆ ಅಂತ ಬೇಸ್ಡ್ ಆನ್ ರೇಟಿಂಗ್ಸ್ ನಾವು ಹೋಗ್ತಿದ್ದೇವೆ ಇವಾಗ. ಆಮೇಲೆ ಅಲ್ಲಿಂದ ಡೈರೆಕ್ಟ್ ನಮಗೆ ಹೋಟೆಲ್ಗೆ ಚೆಕ್ ಇನ್ ಅಲ್ಲೂ ಹತ್ರ ಆಗುತ್ತೆ ಆನ್ ದಿ ವೇನೆ. ಸೊ ಅದಕ್ಕೆ ಹೊರಟ್ವಿ ಇವಾಗ. ಆಫ್ಟರ್ ಲಾಟ್ ಆಫ್ ಸ್ಟ್ರಗಲ್ ವಿ ಗಾಟ್ ಒನ್ ಕೆಫೆ. ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಹೆಂಗಂದರೆ ರೆಸ್ಟೋರೆಂಟ್ ಯಾವುದು ಖಾಲಿ ಇಲ್ಲ. ಎಲ್ಲಾದರೂ 11:03 ತನಕ ಆ್ಯಕ್ಚುಲಿ ಸರ್ಚ್ ಮಾಡಿ ಫಸ್ಟ್ ಒಂದು ರೆಸ್ಟೋರೆಂಟ್ ಹೋಗೋದು ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಅಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ. ಅದು ಆ್ಯಕ್ಚುಲಿ ಒಂದು ಹೋಟೆಲ್ ಒಳಗಡೆನೇ ಇತ್ತು. ಸೊ ಅಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ. ಆಮೇಲೆ ಬೇರೆ ಹುಡುಕ್ತಾ ಇದ್ವಿ. ಬೇರೆ 2-3 ಕಡೆ ಹೋದ್ವಿ. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲ ಕ್ಲೋಸ್ ಆಗಿದೆ. ಏನು ರೆಸ್ಟೋರೆಂಟ್ಸು. ಆಮೇಲೆ ಇವಾಗ ಒಂದು ಪಿಜ್ಜಾ ಪಾರ್ಲರ್ ಥರ ಇತ್ತು, ಅಲ್ಲಿ ಬಂದು ಕೂತಿದ್ದೀವಿ. ಇಟ್ಸ್ ವೆರಿ ಬ್ಯಾಡ್ ರೆಸ್ಟೋರೆಂಟ್ ಎಲ್ಲ. ಇಲ್ಲಿ ಮೋಸ್ಟ್ಲಿ ಹೆಂಗೆ ಅಂದರೆ ಅವ್ರದ್ದು ರೆಸ್ಟೋರೆಂಟ್ ವಿತ್ ಹೋಟೆಲ್ ಇರುತ್ತೆ. ಓಕೆ, ಸೊ ಅಲ್ಲಿ ಆ ಹೋಟೆಲಲ್ಲಿ ಜಾಸ್ತಿ ಆಗ್ತಾರೆ. ಅವರಿಗೆ ಏನು ಫುಡ್ ಮಾಡ್ತಾರಲ್ವ, ಸೊ ಅದೇ ಫುಡ್ಡು ಮೋಸ್ಟ್ಲಿ ಲೈಕ್ ಅವ್ರಿಗೆ ಬೇರೆಯವ್ರಿಗೆ ಕೊಡ್ತಾರೆ ಅಂತ ಅನಿಸುತ್ತೆ. ಅದಕ್ಕಾಗಿ ಆದರೆ ಇಲ್ಲ ಅಂತ ಯಾರಲ್ಲೂ ಇಲ್ಲ. ಇವಾಗ ಅದೇ ಒಂದು ಕಡೆ ಬಂದಿದ್ದೇವೆ, ಫುಲ್ ಟಯರ್ಡ್ ಆ್ಯಂಡ್ ವೆರಿ ವೆರಿ ಹಂಗ್ರಿ. ಟೈಮ್ ಈಸ್ ಆಲ್ಮೋಸ್ಟ್ 3:35. ಬಟ್ ಅವರ್ ರೂಮ್ ನಂಬರ್ ಈಸ್ 203. ನಾವು ಇವಾಗ ಔಟ್ಫಿಟ್ ಚೇಂಜ್ ಮಾಡಿ 3rd ಡೆಸ್ಟಿನೇಷನ್ಗೆ ಹೋಗ್ತಿದ್ದೇವೆ. ದಟ್ ಈಸ್ ನಿಲವೂರು ಕ್ಲಿಫ್ ವ್ಯೂ ಪಾಯಿಂಟ್. ಸೊ ಸನ್ಸೆಟ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇವಾಗಷ್ಟೇ ರೂಮಿಂದ ಹೊರಟಿದ್ದೇವೆ ವ್ಯೂ ಪಾಯಿಂಟ್ಗೆ. ಸ್ವಲ್ಪ ಕಂಜೆಸ್ಟೆಡ್ ಇದೆ ರೋಡ್. ಫೈನಲಿ ನಮ್ಮ ಕಾರ್ ಬಂತು. ಇವ್ರು ತುಂಬ ಬೆಚ್ಚದಲ್ಲಿದ್ದಾರೆ. ಅವನು ಮೊದಲೇ ರೋಡ್ ಫುಲ್ ಇಷ್ಟು ಶಾರ್ಟ್ ಇದೆ. ಒಂದು ಗಾಡಿ ಕಷ್ಟದಲ್ಲಿ 2 ಗಾಡಿ ಹೋಗುತ್ತೆ. ಓಕೆ, ಅವನು ಒಬ್ಬ ಏನು ಮಾಡಿದಾನ, ಅವನು ಕಾರಲ್ಲಿ ಇಟ್ಟಿದ್ದಾನೆ, ಫುಲ್ ಕೆಳಗಡೆ ಬ್ಲಾಕ್. ಅದು ಹಿಂಗೆ ಇನ್ಕ್ಲಿನೇಷನ್ ಇದೆ. ಸ್ಲೋಪ್ ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಅವನು ವ್ಯೂ ಪಾಯಿಂಟ್ಗೆ ನೋಡೋಕೆ ಬಂದಿದ್ದಾನೆ. ನೋಡಿ ಇಷ್ಟು ಜಾಗ ಇದೆ, ಇಷ್ಟು ಜಾಗ ಬಿಟ್ಬಿಟ್ಟು ಅಣ್ಣ ಅಲ್ಲಿ ಸ್ಲೋಪ್ ಅಲ್ಲಿ ನಿಲ್ಸಿದ್ದಾನೆ. ಅಯ್ಯೋ ಏನು ಹೇಳಿ, ಇವರಿಗೆ ಬೆಚ್ಚ ಆಗದೆ ಇರ್ತದ. ನಾವು ನೋಡ್ಕೊಂಡು ಹೋಗ್ತಾ ಇದ್ದೇವೆ. ಸಣ್ಣ ಟ್ರೆಕ್ಕಿಂಗ್ ಥರ ಇದೆ ನೋಡಿ, ಈ ಥರ ಇದೆ ರೋಡ್ಸು. ಐ ಮೀನ್
ಪಾತ್ವೆ ಹಿಂಗಿದೆ ಥರ ಟ್ರೆಕ್ಕಿಂಗ್ ಥರ ಇದೆ, ನೋಡ್ಕೊಂಡು ಹೋಗ್ಬೇಕು. ತೂವಂತಲ್ಲ ಇಲ್ಲಿ ನೋಡಿ, ಅದು ವ್ಯೂ ಪಾಯಿಂಟ್ ಆ್ಯಕ್ಚುಲಿ. ಇಲ್ಲಿ ಇಷ್ಟೇ ಒಂದು ಸ್ವಲ್ಪ ಇದೆ, ಒಂದು 150 ಮೀಟರ್ಸ್ ಇರ್ಬೋದು, 150-200 ಮೀಟರ್ಸ್ ಇರ್ಬೋದು ಅಷ್ಟೇ. ಎಂಟ್ರಿ ಫೀ ಪರ್ಸ್ಕೊತಾನ ಎಂಟ್ರಿ ಫೀಸಿಗೆ ಉಂಡು 50 ರೂಪೀಸ್. ಆನ್ಲೈನ್ ಒಂದು ಪೇರು UPI. ಹಾಂ ಬೈದೇವೆ UPI ವರ್ಕ್ ಆಗಲ್ಲ ಇಲ್ಲಿ, ಎಲ್ಲೋದ್ರೂ ನೆಟ್ವರ್ಕ್ ಇಶ್ಯೂ. ಇನ್ ಕೇಸ್ ಬರೋದಿದ್ರೆ ಕ್ಯಾಶ್ ಇಟ್ಕೊಂಬನ್ನಿ. ರೂಮಿಂದ ತಂದಿದ್ದೀರಾ? ಫಸ್ಟ್ ಆಫ್ ಆಲ್ ಎಸ್ ತಂದಿದ್ದೇನೆ. ರೂಮಿಂದ ತಂದಿದ್ದೀರಾ? ಹೌದು ಮೇಡಮ್. ಸರಿ, ನಾವು ರೀಚ್ ಆದಮೇಲೆ ಹೇಳ್ತೇನೆ. ಓಕೆ. ಒನ್ ಗುಡ್ ನ್ಯೂಸ್, ಇಲ್ಲಿ ನೆಟ್ವರ್ಕ್ ಕೂಡ ಇದೆ, ಆ್ಯಸ್ ವೆಲ್ ಆ್ಯಸ್ ಇಲ್ಲಿ ನೋ ಕ್ಯಾಶ್, ಓನ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್ ಅಂತ ಮೆನ್ಷನ್ ಮಾಡಿದರು. ಹವೆವರ್ ನಾವು ತಂದಿರಲಿಲ್ಲ ಕ್ಯಾಶ್, ಒಳ್ಳೆಯದಾಯಿತು. ಆನ್ಲೈನ್ ಪೇಮೆಂಟ್ ಮಾಡಿ ಇವಾಗ ಎಗೇನ್ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೇವೆ. ಇನ್ನು ಎಷ್ಟು ದೂರ ಇದೆ ಗೊತ್ತಿಲ್ಲ, ಐ ಥಿಂಕ್ 100 or 200 ಮೀಟರ್ ಒಳಗಡೆ ಇರ್ಬೋದು ವಾಕ್. ನೆಕ್ಸ್ಟ್ 5 to 10 minutes. ಬಟ್ ಖುಷಿ ಆಯಿತು, ಯಾಕಂತಂದರೆ ಮಾರ್ನಿಂಗಿಂದ ನಾವು ಬರೀ ಪಾರ್ಕ್ ಅದೇ ಥರದ್ದು ಪ್ಲೇಸಸ್ಗೆ ಕವರ್ ಮಾಡಿದ್ವಿ. ಬಟ್ ಇವಾಗ ವ್ಯೂ ಪಾಯಿಂಟ್ಗೆ ಹೋಗ್ತಿದ್ದೇವೆ. ನನಗೆ ಫಸ್ಟ್ ಆಫ್ ಆಲ್ ಹಿಲ್ ಸ್ಟೇಷನ್ ತುಂಬ ಇಷ್ಟ ಕಂಪೇರ್ ಟು ಬೀಚಸ್. ಯಾಕಂದರೆ ನಾನು ಬೀಚ್ ಏರಿಯಾಯಿಂದನೇ ಬಂದಿರೋಳು. ಯಾಕಂತಂದರೆ ನಮ್ಮದು ಮಂಗಳೂರಲ್ವಾ, ಸೊ ತುಂಬ ಸಲ ಬೀಚ್ಗೆ ಹೋಗ್ತಾ ಇದ್ವಿ ಕಾಲೇಜಿಂದ, ಫ್ಯಾಮಿಲಿ ಜೊತೆಯಲ್ಲೆಲ್ಲ. ಬಟ್ ಹಿಲ್ ಸ್ಟೇಷನ್ ನನಗೆ ತುಂಬ ಇಷ್ಟ, ಅದಕ್ಕೆ ಐ ಆಮ್ ಹ್ಯಾಪಿ. ಒಂದು ವ್ಯೂ ಪಾಯಿಂಟ್ ಥರ ಕಾಣಿಸ್ತಾ ಇದೆ. ಐ ಥಿಂಕ್ ಇದೇ ಥರ ಎರಡಿದೆ, ನೀವು ಮಾಡಿದ್ದೀವಿ. ಪೀಸ್ಫುಲ್ ಏರಿಯಾ, ಪೀಸ್ಫುಲ್ ಟೂರಿಸ್ಟ್ ಡೆಸ್ಟಿನೇಷನ್ ಅಂತ ಹೇಳ್ಬೋದು ಯಲಗಿರಿಯನ್ನು. ಬ್ಯಾಂಗ್ಳೂರಲ್ಲಿ ಅಷ್ಟು ಬಿಲ್ಡಿಂಗ್ಸ್, ನೆಕ್ಸ್ಟ್ ಟ್ರಾಫಿಕ್, ಅಷ್ಟು ಡಸ್ಟ್ ಎಲ್ಲ ನೋಡಿಬಿಟ್ಟು ಈ ನೇಚರ್ ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಕಂಪೇರ್ ಟು ಊಟಿ, ಕೊಡೈಕೆನಾಲ್, ನೆಕ್ಸ್ಟ್ ಯಾವುದಿದೆ, ವಯನಾಡ್, ಮುನ್ನಾರ್, ಅದಕ್ಕೆಲ್ಲ ಕಂಪೇರ್ ಮಾಡಿದರೆ ಇದರಲ್ಲಿ ಪ್ಲೇಸಸ್ ಜಾಸ್ತಿ ಇಲ್ಲ. ಬಟ್ ಕಂಪೇರ್ ಟು ಅದರ್ ಫೇಮಸ್ ಡೆಸ್ಟಿನೇಷನ್ಸ್ ಇದು ತುಂಬ ಪೀಸ್ಫುಲ್ ಆಗಿದೆ. ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಫ್ರೆಂಡ್ ಜೊತೆ ವೈಬ್ ಮಾಡ್ಬೋದು. ಬಟ್ ಇನ್ ಫ್ಯೂಚರ್ ಇದು ಕೂಡ ಅದ್ರ ಥರನೇ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಒನ್ ಟೈಮ್ ವಿಸಿಟ್ಗೆ ಚೆನ್ನಾಗಿದೆ ಈ ಪ್ಲೇಸ್. ಓಕೆ, ನೋಡಿ ನಮ್ಮ ಕಾರ್ ಮಾತ್ರ ಇದೆ, ಯಾವುದು ಕಾರಿಲ್ಲ. ನಾವೆಲ್ಲ ಅಷ್ಟು ಹೊರಟಿದೆ. ಬೈಕ್ ಒಂದು 2-3 ಇದೆ. ನಾನು ಅವಾಗಷ್ಟೇ ಅವ್ರಿಗೆ ಹೇಳಿದ್ದು ನಾವೆಲ್ಲರೂ ಹೋದ್ಮೇಲೆ ಹೋಗುವ, ಯಾಕಂತಂದ್ರೆ ಅಲ್ಲಿ ತುಂಬ ಟ್ರಾಫಿಕ್ ಅಲ್ಲಿ ಸ್ಟಕ್ ಆಗಿತ್ತು, ರೋಡ್ ಇದೆ. ಹಾಗೆ ಆಯ್ತು. ಓಕೆ, ಲೆಟ್ಸ್ ಗೋ. ನ್ಯಾಚುರಲ್ ಪಾರ್ಕ್ ಏನಿದೆ, ನೇಚರ್ ಪಾರ್ಕ್ ಅಂತ, ನ್ಯಾಚುರಲ್ ಪಾರ್ಕಿಗೆ ರೀಚ್ ಆದ್ವಿ ನಾವು. ಕರೆಕ್ಟ್ ಆಯಿತು, ಒಂದು 5 minutes ಬೇಗ ಬರಬೇಕಿತ್ತು. ಅಲ್ಲಿ ಸ್ಟಾರ್ಟ್ ಆಗಿದೆ, ಜಸ್ಟ್ ಇವಾಗಷ್ಟೇ ಸ್ಟಾರ್ಟ್ ಆಗಿದೆ ಅನಿಸುತ್ತೆ. ರಶ್ ನೋಡಿ, ಫುಲ್ ರಶ್ ಇದೆ. ಹೋಗ್ಬೇಕು ಇವಾಗ. ಲೆಟ್ಸ್ ಗೆಟ್ ದ ಟಿಕೆಟ್ಸ್ ಆ್ಯಂಡ್ ಟಾಕ್ ಟು ಯು ಲೇಟರ್. ಫುಲ್ ರಶ್ ಇದ್ದಾರೆ ಜನ, ಇನ್ನು ಸ್ಟಾರ್ಟ್ ಆಗಿಲ್ಲ. ಇವಾಗ ಪಾರ್ಕಿಂದ ರಿಟರ್ನ್ ಹೋಗ್ತಿದ್ದೇವೆ. ನ್ಯಾಚುರಲ್ ಪಾರ್ಕ್, ಅಲ್ಲಿ ಮ್ಯೂಸಿಕಲ್ ಫೌಂಟೇನ್ ಇತ್ತು, ತಮಿಳ್ ಸಾಂಗ್ಸ್ ತುಂಬ ಚೆನ್ನಾಗಿತ್ತು, ತುಂಬ ಸಖತ್ತಾಗಿತ್ತು. ದಟ್ ಬೀಟ್ಸ್ ವಾಸ್ ಅಮೇಝಿಂಗ್. ಟೋಟಲ್ 4 ಸಾಂಗ್ಸ್ ಏನೋ ಹಾಕಿದ್ರು. ಕಂಪ್ಲೀಟಾಗಿ 20 minutes ಶೋ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಾವು ಸ್ವಲ್ಪ ಲಾಸ್ಟ್ಗೆ ಹೋಗಿರೋದ್ರಿಂದಾಗಿ ನಮಗೆ ಸ್ಟೆಪ್ಸಲ್ಲಿ ಫ್ರಂಟ್
ಸೀಟ್ಸ್ ಇತ್ತು. Take the next So, right onto Sarvakaya Hill Resort Main Road, then turn left to stay on ನೀರೆಲ್ಲ Sarvakaya ನಮ್ಮ Hill ಮೇಲೆ Resort Main ಎರ್ಚ್ತಾ Road. ಇತ್ತು, ಅಂದ್ರೆ ಒಂದು ಟ್ವೈಸ್ ಅಷ್ಟೇ. ಇವಾಗ ಗೋಯಿಂಗ್ ಬ್ಯಾಕ್ ಟು ಅವರ್ ಸ್ಟೇ ಅಕ್ಷಯಂ ಇನ್ ಬುಕ್ಕೊಂದು ಹೋಟೆಲ್. ಎಂಟ್ರಿ ಫೀಸು ಇತ್ತು. ಎಂಟ್ರಿ ಫೀಸ್ ಅಂದರೆ ಲೈಕ್ ಇದಕ್ಕೆ ಯಾವುದು ನಮ್ಮದು ಫೌಂಟೇನಿಗೆ 25 rupees ಎಂಟ್ರಿ ಫೀ ಪರ್ ಪರ್ಸನ್. ಬಟ್ ಇಟ್ ವಾಸ್ ವರ್ತ್. ದೊಡ್ಡವರಿಗೆ 25, ಲೈಕ್ ಮಕ್ಕಳಿಗೆ ಮಕ್ಕಳಿಗೆ 15 10 ಬಟ್ ಇಟ್ ಈಸ್ ವರ್ತ್ ಕಂಪೇರ್. worth. ಬೇರೆ ಇವತ್ತು ಹೋಗಿರೋ ಬೇರೆ ಪ್ಲೇಸಸ್ ಅಲ್ಲೆಲ್ಲ 300-500 ಎಲ್ಲ ಚಾರ್ಜ್ ಮಾಡ್ತಾ ಇದ್ರು. ಬಟ್ ಇವತ್ತಿದ್ದು ಕಮ್ಮಿಲಿ ಆಗಿರೋದು ಅಂತಂದ್ರೆ ಈ ಫೌಂಟೇನ್ ಶೋ ಮಾತ್ರ ನಮ್ದು. ಹೌದು. ಆ್ಯಂಡ್ ಇದು ಆಲ್ಮೋಸ್ಟ್ ಹೇಗೆ ಲೈಕ್ ಮೈಸೂರು KRS ಇದೆ ಅಲ್ವಾ, ಆಲ್ಮೋಸ್ಟ್ ಹಂಗೆ ಇದೆ. ಬಟ್ ಏನಂದ್ರೆ ಇಲ್ಲಿ ಅಲ್ಲಿ ಕನ್ನಡ ಸಾಂಗ್ಸ್ ಅಲ್ಲಿ ಕನ್ನಡ ಸಾಂಗ್ಸ್ ಹಾಕ್ತಾರಲ್ವಾ, ಇಲ್ಲಿ ತಮಿಳ್ ಸಾಂಗ್ಸ್ ಸಾಂಗ್ಸ್ ಹಾಕ್ತಾರೆ, ಅಷ್ಟೇ ಅಷ್ಟೇ ಡಿಫ್ರೆನ್ಸ್. ಬಟ್ ಇನ್ನೊಂದು ಡಿಫ್ರೆನ್ಸ್ ಏನಂದ್ರೆ ಲೈಕ್ ಈ ತಮಿಳ್ ಸಾಂಗ್ಸ್ ಅಲ್ಲಿ ತುಂಬಾ ಇದಿರುತ್ತೆ, ಏನು ತುಂಬಾ ಬೀಟ್ಸ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಆ ವೈಬ್ ಡಿಫರೆಂಟ್ vibe ವೈಬ್ different ಆಗಿ ಬರುತ್ತೆ. ಸ್ವಲ್ಪ ಹೊತ್ತಲ್ಲಿ ನಾವು Reach ಆದ್ರೆ just ಇಲ್ಲಿ reach ರೂಮ್ ರೀಚ್ ಆಗ್ತೇವೆ. ಅದಾದ್ಮೇಲೆ ಫ್ರೆಶ್ ಅಪ್ ಆಗಬೇಕು. ಹೋಟೆಲಲ್ಲೇ ನಾವು ಆರ್ಡರ್ ಮಾಡಿದ್ವಿ. ಸೊ ರೂಮ್ ಸರ್ವಿಸ್ ಇತ್ತು. ರೂಮ್ ಸರ್ವಿಸ್ 4 ಚಪಾತಿ ಆ್ಯಂಡ್ ಚಿಕನ್ ಫ್ರೈಡ್ ರೈಸ್, ಚಿಕನ್ 65 ಆ್ಯಂಡ್ ಇದು ಪನ್ನೀರ್ ಗ್ರೇವಿ ಫಾರ್ ಚಪಾತಿ. ತಿನ್ಬಿಟ್ಟು ಎಂಡ್ ಆಫ್ ಡೇ 1. ಸೊ ಡೇ 2 ಅಲ್ಲಿ ನಾಳೆ ಸಿಗ್ತೀವಿ. ಬಾಯ್ ಬಾಯ್, ಮಾಡ್ತೀವಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬಾಯ್.